ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವೀಡಿಯೋದಾಗ ಹೇಳ್ದಂಗೆ ಟ್ರಿಪ್ಗೆ ಪ್ಲ್ಯಾನ್ ಮಾಡಿದ್ವಿ. ಈಗ ರೆಡಿಯಾಗಿ ಹೊಂಟೇವಿ. ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಆಫೀಸ್ ಕೆಲಸ ಮುಗಿಸಿ ಆಫೀಸಿಂದ ಡೈರೆಕ್ಟ್ ಟ್ರಿಪ್ಗೆ ರೆಡಿಯಾಗಿ ಹೊಂಟಾನೆ. Sorry, it's DJ. ನೈಟ್ ಫುಲ್ ಡ್ಯಾನ್ಸ್ ಮಾಡಿ ಮುಗಿಸೋದ್ರೊಳಗೆ ಬೆಳಕಾತು. ಈಗ ನಮ್ಮ ನಡೆ ಮುರುಡೇಶ್ವರ ಕಡೆ. ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ ಬಿಡ್ತಾವೆ. ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಗೋರ್ ಅಂತ ಗೋರ್ಕೆ ಹೊಡಿತಾವೆ. ಮುರುಡೇಶ್ವರಕ್ಕೆ ಹೋಗೋ ದಾರ್ಯಾಗ ಮರವಂತೆ ಬೀಚ್ ವ್ಯೂ ಮಸ್ತ್ ಅನ್ನಿಸ್ತು. ಹೋಗ್ತಾ ಹೋಗ್ತಾ ಮಜಾ ಮಾಡಿದ್ವಿ. ಹಂಗೆ ಮುರುಡೇಶ್ವರ ಬೀಚ್ ತಲುಪಿದ್ವಿ. ಇಲ್ಲಿ ಕುಲ್ಫಿ ಐಸ್ ಕ್ರೀಮ್ ತಿನ್ನತ್ತವಿ. ಊರಾಗದಿರೋ ಫ್ರೆಂಡ್ಸ್ ನೋಡಿಲ್ಲ, ನಾಯಿಗಳು ಬಂದು ಬೀಚ್ನಾಗ ಎಂಜಾಯ್ ಮಾಡಕತ್ತವು. ನೀವು ಯಾವಾಗ ಬರ್ತಿರ್ಲಿ? ಸ್ಕೂಬಾ ಡೈವಿಂಗ್ ಹೋಗಕ್ಕೆ ರೆಡಿಯಾಗಿದ್ವಿ. ನಮ್ಮ ಬೋಟ್ ಬಂತು ಐಲ್ಯಾಂಡಿಗೆ ಕರ್ಕೊಂಡು ಹೋಗಕ್ಕೆ. ಹತ್ತಾಕತ್ತೀವಿ. ನಮ್ಮ ಫ್ರೆಂಡ್ಸ್ ಭಾಳ ಎಕ್ಸೈಟ್ ಆಗ್ಯಾರ ಸ್ಕೂಬಾ ಡೈವಿಂಗ್ ಮಾಡಕ್ಕೆ. ನೋಡೋಣ ಹೆಂಗೆ ಮಾಡ್ತಾರ. ಬೋಟ್ ಒಳಗೆ ಐಲ್ಯಾಂಡ್ ಮುಟ್ಟಕ್ಕೆ 22 ಕಿಲೋಮೀಟ್ರು 1.5 ತಾಸು ಹೋಗ್ಬೇಕಾಗ್ತೈತಿ. ಅದಕ್ಕೆ ಬೋಟ್ನಾಗ ಕೊಟ್ಟಿರ್ತಾರೆ ಜ್ಯೂಸು ಮತ್ತು ಕೇಕ್. ನೋಡ್ರಿ ಮಗ ಯಾರಿಗೂ ಶೇರ್ ಮಾಡಲಿಲ್ಲಂಗೆ ಅವನ ತಿಂದಾನ. ಐಲ್ಯಾಂಡ್ ಮುಟ್ಟಿದ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಈ ಥರ ಬಿಟ್ಟಿರ್ತಾರೆ. ಒಳಗಡೆ ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಮಸ್ತಾಗಿತ್ತು. ಅದನ್ನು ಮುಗಿಸ್ಕೊಂಡು ರಿಟರ್ನ್ ಹೊಂಟವಿ ಸನ್ಸೆಟ್ ನೋಡ್ಕೊತ. ರಿಟರ್ನ್ ಬಂದ ಮೇಲೆ ಮುರುಡೇಶ್ವರ ಗೋಪುರ ಕಲರ್ ಆಗಿ ಚೆನ್ನಾಗಿತ್ತು. ಆಮೇಲೆ ದೇವ್ರ ಹತ್ರ ಬೇಡ್ಕೊಂಡೆ. ಇಲ್ಲೇ ಎಲ್ಲರ ನಮ್ಮ ಹುಡುಗಿದ್ರು ತೋರಿಸು ಅಂತಂದು ಹುಡುಕಾಡಿದೆ. ಈಗ ಹುಡ್ಕಾಗ್ತಾನೆ. ಎಲ್ಲ ಮುಗಿಸಿ ರೆಸಾರ್ಟ್ಗೆ ಎಂಟ್ರಿ ಆದ್ವಿ. ಇದೇ ನೋಡ್ರಿ ನಾವು ಉಳ್ಕೊಂಡಿರೋ ವಿಲ್ಲ ರೆಸಾರ್ಟ್ ಒಳಗೆ. ನಮ್ಮ ಹುಡುಗರೆಲ್ಲ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಮುಗಿಸಿದ್ರು. ಭಾಳ ಸುಸ್ತಾಗಿದ್ರು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಮ ಆರ್ಗನೈಸರ್ ಭಾಳ ಕೇರ್ ಮಾಡಿ ಏನೋ ಹೇಳ್ತಾರೆ ನೋಡ್ರಿ. ಇದ್ರಾಗ ಟಾಯ್ಲೆಟ್ ಮ್ಯಾಗ ಉಗುಳು ಬಂದಿಯಲ್ಲ, ಕೆಂಪಗಾಗೈತೆ ಅದ. ಹೆಂಗ್ ಕುಂದ್ರ ಇನ್ನೇನ್ ಹೇಳಪ್ಪ ಮತ್ತ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಉಗುಳೇನ ಹಂಗ ಅದ್ರ ಮ್ಯಾಗ ಅವಾಗ ನೀರ್ ಹಾಕಿಬಿಟ್ರ ಕೆಂಪಾಗಲ್ಲ ಅದ. ನೀರ್ ಹಾಕಿ ನೋಡ್ರಿ ನಮ್ಮ ದೋಸ್ತಿಗೆ ಟಾಯ್ಲೆಟ್ ಆಗಲ್ಲ ಅಂತಂದು ಹೊಟ್ಟೆ ಉಳ್ಸಾಡಕತ್ತಾನ. ಇದು ಹೆಂಗೆ ಕ್ರಿಕೆಟ್ ಆಡಕ್ಕೆ ಬಂದ್ವಿ. ಆಮೇಲೆ ಮ್ಯಾರಿಡು ಅನ್ಮ್ಯಾರಿಡು ಟೀಮ್ ಮಾಡಿದ್ವಿ, ಆಡಕತ್ವಿ. ಜಗಳ ಸ್ಟಾರ್ಟ್ ಆತಂಗೆ. ಈಗ 1 ಬಾಲ್ಗೆ 6 ರನ್ ಬೇಕು. ಹೊಡಿತಾನೆ ನೋಡ್ರಿ. ಈಗ ಸ್ಟಾರ್ಟಾಗಿ ಇಂಟ್ರೆಸ್ಟಿಂಗ್ ಮ್ಯಾಚ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲ ಬಿದ್ದವನ್ ಬರಲೇ ಇಲ್ಲ. ಕೆರೆ ಒಳಗೆ ಏನಾದ್ರೂ ಕ್ರಿಯೇಟ್ ಮಾಡ್ತಿರ್ಬೇಕಿರಿ. ಅಣ್ಣ
ನೈಟ್ ಫೈರ್ ಕ್ಯಾಂಪ್ಗೆ ಜಾಯ್ನ್ ಆದ್ವಿ. ನಮ್ಮ ಫ್ರೆಂಡ್ಸ್ ಹಂಗೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಮುಗೀತು. ಇನ್ನು ಟೆಂಪಲ್ ರನ್ ಸ್ಟಾರ್ಟ್ ಮಾಡಿದ್ವಿ. ಬಂದಿದ್ವಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಗೆ ಟೆಂಪಲ್ಗೆ. ಇಲ್ಲಿ ನೇಚರೆಲ್ಲ ಮಸ್ತಾಗಿತ್ತು, ಖುಷಿ ಅನ್ನಿಸ್ತು. ಗುಡಿಗೆ ಎಂಟ್ರಿ ಕೊಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ದೇವಿ ದರ್ಶನ ಮಾಡಿದ್ವಿ. ಆಮೇಲೆ ಪ್ರಸಾದ ಭೋಜನಕ್ಕೆ ದಾರಿ ಅಂತಂದು ಕಾಣಿಸ್ತು. ಅದನ್ನು ನೋಡಿ ನಮ್ಮ ಹುಡುಗ ರಿಯಾಕ್ಷನ್ ಹಿಂಗಿತ್ತು. ಪ್ರಸಾದ ಹಾಲಿಗೆ ಹೋದ್ವಿ, ಪ್ರಸಾದ ತೊಗೊಂಡ್ವಿ. ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಈ ಗ್ರೂಪ್ ಫೋಟೋ ಜೊತೆಗೆ ಟ್ರಿಪ್ ಮುಗೀತು, ನೆನಪು ಉಳೀತು, ಸ್ನೇಹ ಇನ್ನಷ್ಟು ಗಟ್ಟಿ ಆಯಿತು. ಫೈನಲ್ ಆಗಿ ಮನೆ ಕಡೆ ಪಯಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಫಾರ್ ದಿ ನೆಕ್ಸ್ಟ್ ವಿಡಿಯೋಸ್.